ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಾನು ಲಾಸ್ಟ್ ವಿಡಿಯೋನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ನನ್ನ ತಂಗಿ ಮನೆಗೆ ಹೋಗ್ತಾಯಿದ್ವಿ ಸಾಯಂಕಾಲ ಅಂತ ಅಂದ್ಬಿಟ್ಟು. ಸೊ ಇವಾಗ ನನ್ನ ತಂಗಿ ಮನೆಗೆ ಹೋಗ್ತಾಯಿದ್ವಿ. ಹೋದರೆ ಅಲ್ಲಿ ಫುಲ್ ಸೈಲೆಂಟಾಗಿತ್ತು ಮನೆ. ನನ್ನ ತಂಗಿ ನೋಡಿದ್ರೆ ಅವಳ ಪಡೆಗಳು ಏನೋ ಪಾತ್ರೆನ ತೊಳಿತಾ ಇದ್ಲು. ಒಳಗಡೆ ನೋಡಿ ನಮ್ಮ ಚಿನ್ನಮ್ಮ ಎಂಥ ಕೆಲಸ ಮಾಡ್ತಿದ್ದಾಳೆ ಅಂದರೆ, ಒಬ್ಬಳೇ ಸೇರಿಕೊಂಡು ಅವರಮ್ಮ ಹೇಳಿದ್ಲಂತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಿದ್ದಾಳೆ ನೋಡಿ. ಅದು ಏನು ಕೈಲಿ ಹಿಡ್ಕೊಂಡಿದ್ದಾಳೆ ಅಂದರೆ, ಲಿಪ್ಸ್ಟಿಕ್ ಇಟ್ಕೊಂಡಿದ್ದಾಳೆ. ಕೈಲಿ ಲಿಪ್ಸ್ಟಿಕ್ ಇಟ್ಕೊಂಡ್ಬಿಟ್ಟು ಹಿಂಗೆಲ್ಲ ಲಿಪ್ಸಿಗೆ ಹಾಕ್ಕೊತಾ ಇದ್ದಾಳೆ. ಆಮೇಲೆ ಆ್ಯಕ್ಟಿಂಗ್ ನೋಡಿ ಅವಳದು ಹೆಂಗೆ ಮಾಡ್ತಿದ್ದಾಳೆ. ಅದು ಏನು ಆ್ಯಕ್ಟಿಂಗ್ ಅಂತ ನಂಗೆ ನಿಜವಾಗ್ಲೂ ಗೊತ್ತೇ ಆಗಲಿಲ್ಲ. ನಾನು ಅಂದ್ಕೊಂಡೆ ನಾವು ಬಂದ್ಬಿಟ್ವಲ್ಲ, ಸಡನ್ನಾಗಿ ನೋಡ್ಬಿಟ್ವಲ್ಲ, ಅದಕ್ಕೇನೋ ಆ್ಯಕ್ಟಿಂಗ್ ಮಾಡ್ತಿದ್ದಾಳೆ ಅಂತ. ಆ ಆ್ಯಕ್ಟಿಂಗ್ ಅರ್ಥ ಏನು ಅಂದರೆ, ಸ್ವಾಮೀಜಿ ಅಂತ ಹೆಸ್ರು ಹೇಳಿದ್ರೆ ಸಾಕು ಅವಳು ಹೆದರ್ಕೋತಾಳಂತೆ. ಅವರಮ್ಮ ಹೇಳ್ತಿದ್ಲು, ಸ್ವಾಮೀಜಿ ಅಂತ ಹೆಸ್ರು ಹೇಳಿದ್ರೆ ಹೆದರ್ಕೋತಾಳಲ್ಲ, ಅದಕ್ಕೋಸ್ಕರ ಅದನ್ನು ಸ್ವಾಮೀಜಿ ಏನೋ ಬರ್ತಾನೆ, ವಾಂತಿ ಮಾಡ್ತಾನೆ, ಏನೇನೋ ಅದು ನನಗಂತೂ ಅರ್ಥನೇ ಆಗಲಿಲ್ಲ. ಅವಳು ಹೇಳಿದ್ದು ಸ್ವಾಮೀಜಿಗೆ ಹೆದರ್ಕೊತಾಳೆ ಅನ್ನೋದು ಅಷ್ಟು ಗೊತ್ತಾಯ್ತು ನನಗೆ ಅಷ್ಟೇ. ನನ್ನ ತಂಗಿ ಹಂಗಂದು, ಸರಿ ಅಮ್ಮ ಆಯಿತು, ಲಿಪ್ಸ್ಟಿಕ್ ಹಾಕ್ಲಾ ಕೊಡು, ನಾನು ಹಾಕ್ತೀನಿ, ಹೊರಡೋಣ ಅಂತ ಅಂದ್ಬಿಟ್ಟು ನಾನು ಲಿಪ್ಸ್ಟಿಕ್ ಹಾಕ್ತಾಯಿದ್ದೆ. ಅಷ್ಟರೊಳಗೆ ನಮ್ಮ ಯಜಮಾನ್ರು ಬಂದರು, ನಮ್ಮ ಪತಿಯವರು. ನಮ್ಮ ಪತಿ ನೋಡಿದ ತಕ್ಷಣ ಅವಳು ಪಾಪ ಹಾಗೆ ಸೀರಿಯಸ್ ಆಗಿಬಿಟ್ಲು. ಸರಿ ಆಯಿತು ಅಂತ ಅಡುಗೆ ಮನೇಲಿ ಏನೇನು ಮಾಡಿದ್ದಾಳೆ ನನ್ನ ತಂಗಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಒಂದೊಂದೇ ತೆಗ್ದು ನೋಡ್ತಾ ಇದ್ದೆ. ಅವ್ರ ಯಜಮಾನ್ರು ಕೆಲಸಕ್ಕೆ ಹೋಗಿದ್ದರು. ಇವಳು ಚಿತ್ರಾನ್ನ ಮತ್ತು ಪಾಯಸ ಹೋಗಿ ಪೊಂಗಲ್ ಆಗಿಬಿಟ್ಟಿತ್ತು. ಏಕೆಂದರೆ ಅವಳು ಬೆಳಗ್ಗೆ ಮಧ್ಯಾಹ್ನನೇ ಕರೆದಿಲ್ಲ ಅವಳು ಬನ್ನಿ ಹಬ್ಬಕ್ಕೆ ಅಂತ. ನಾನು ಪೂಜೆ ಮಾಡೋಷ್ಟರಲ್ಲೇ ಸಂಜೆ ಆಗಿರೋದ್ರಿಂದ ನಾನೇನು ಮಾಡಿದೆ, ಸಾಯಂಕಾಲನೇ ಹೋದ್ವಿ. ರಾತ್ರಿ ಊಟಕ್ಕೆ ಒಂದೇ ಸರಿ ಹೋದ್ವಿ. ಆವಾಗಿನ ರೈಸ್ ಇಟ್ಟಿದ್ಲು, ಈ ಕಡೆ ಹಾಲು, ಎರಡು ಕಡೆನೂ ಹಾಲು ಕಾಯೋಕ್ಕಿಟ್ಟಿದ್ಲು. ಅವಳು ಪೂಜೆ ಮಾಡ್ತಾಯಿದ್ಲು. ಹುಡುಗರೆಲ್ಲ ಟಿ ವಿ ನೋಡ್ತಾಯಿದ್ರು. ಹಂಗೆ ನಮ್ಮ ಪತಿನೂ ಮಾತಾಡ್ಕೊಂಡು ಟಿ ವಿ ನೋಡ್ತಾಯಿದ್ರು. ಪಾಪ ಅವಳು ನನ್ನ ತಂಗಿ ಎಲ್ಲ ಕೆಲಸ ಮಾಡಿ ಎಲ್ಲ ಆಟ ಸಾಮಾನೆಲ್ಲ ಎತ್ತಿ ಒಂದು ಕಡೆ ಎತ್ತಿಕ್ಕಿರ್ತಾಳೆ. ನಮ್ಮ ಚಿನ್ನಮ್ಮ ನಮ್ಮ ಚೋಟು ಬಂದುಬಿಟ್ಟಿರೋ ಖುಷಿಗೆ ಅವಳ ಹತ್ರ ಇರೋ ಆಟ ಸಾಮಾನೆಲ್ಲ ಮತ್ತೆ ತೆಗೀತಾಳೆ. ಎಲ್ಲ ಹಂಡ ಥರ ಇಬ್ಬರು ಸೇರಿಕೊಂಡು ನಮಗಂತೂ ಮಾತಾಡೋದಕ್ಕೂ ಬಿಡಲ್ಲ. ಕಿರ್ಚ್ತಾನೇ ಇರಬೇಕು, ಸುಮ್ಮನಿರೋ ಅಂತ. ಅಯ್ಯೋ ಸೆಕೆ ಇರೋಕ್ಕಾಗಲ್ಲಪ್ಪ ಒಳಗೆ. ಎಲ್ಲರ ಮನೆ ಎಲ್ಲರ ಮನೆಗೂ ಟೊಮ್ಟ ಮಾಡಿ ಟೇಸ್ಟ್ ಮಾಡೋಕ್ಕೆ. ಇವರು ಚೇತನ್ ಅಂತ, ಇವರು ನಮ್ಮ ದೂರ ರಿಲೇಷನ್ ಆಗಬೇಕು. ಇವ್ರ ಹೆಸರು, ಇವರ ಹೆಂಡತಿ ಹೆಸರು ಶಿಲ್ಪ ಅಂತ. ಇಬ್ಬರು ಆವಾಗಲೇ ಬಂದರು. ಅವರು ಊರಿಗೆ ಹೋಗಿದ್ರಂತೆ, ಹಂಗೆ ಬಂದರು. ನಮ್ಮ ವಾಣಿ ಟಮಟ ಮಾಡಿರಲಿಲ್ಲ, ಹಂಗಾಗಿ ನಾನು ಸ್ವಲ್ಪ ತೊಗೊಂಬಂದೆ ಟಮಟನ ಅವಳಿಗೆ. ಇವರು ಕೂಡ ಟಮಟ ಮಾಡ್ಕೊಂಬಂದಿದ್ರು ಊರಿಂದ, ಅದನ್ನು ತೊಗೊಂಬಂದರು. ನಾನು ಅದನ್ನು ಹೇಳ್ತಾಯಿದ್ದೆ ನಮ್ಮ ವಾಣಿ ಎಲ್ಲರ ಮನೆ ಟಮಟನೂ ಟೇಸ್ಟ್ ನೋಡ್ತಾಳೆ ಅಂತ ಹೇಳ್ತಾಯಿದ್ದೆ. ಸಿಕ್ಕಾಪಟ್ಟೆ ಸೆಕೆ ಅಂದರೆ ಸೆಕೆ ನಮ್ಮ ವಾಣಿ ಮನೇಲಿ. ಇವ್ರು ಕೇಳ್ತಿದ್ರು, ಏನು ಕಾಚೆ ಕೂತ್ಕೊಂಡ್ಬಿಟ್ಟಿದ್ರ ಜಾಗ ಬಿಡ್ದಂಗೆ ಅಂತ. ಅಯ್ಯೋ ಸಿಕ್ಕಾಪಟ್ಟೆ ಸೆಕೆ ಅಪ್ಪ, ಒಳಗಡೆ ಇರೋದಕ್ಕಾಗಲ್ಲ, ಅದಕ್ಕೆ ಆಚೆ ಬಂದು ಕೂತಿದ್ದೀವಿ ಅಂತ ಹೇಳ್ತಾಯಿದ್ದೆ. ಎಷ್ಟು ಸೆಕೆ ಅಂದರೆ ಅಷ್ಟು ಸೆಕೆ. ಅಪ್ಪ ನಮ್ಮನೇ ಪರವಾಗಿಲ್ಲ, ಸ್ವಲ್ಪನಾದರೂ ಗಾಳಿ ಬರುತ್ತೆ ಅಂತ ಅನ್ನಿಸ್ತಿತ್ತು ನಮಗೆ. ಇವರಿಬ್ಬರಂತೂ ಟಿ ವಿಲಿ ಹಾಡು ಹಾಕ್ಕೊಳೋದು, ಡ್ಯಾನ್ಸ್ ಆಡೋದೇ ಆಗೋಯ್ತು ಈ ಚಿಲ್ಟೆರಿಗಳ್ದು. ನಮ್ಮ ಚಿನ್ನಮ್ಮ ಹಾಕ್ಕೊಂಡಿದ್ದಾಳಲ್ಲ ಸ್ಲೀವ್ಲೆಸ್ ಟಿ ಶರ್ಟು, ಅದು ನಮ್ಮ ಚೋಟುದು. ಅವಳು ಏನು ಮಾಡ್ತಾಳೆ ಅಂದರೆ, ನಮ್ಮ ಚೋಟು ಬಟ್ಟೆ ಅಂದರೆ ಇಷ್ಟ. ನಮ್ಮ ಚೋಟುದು ಯಾವುದೇ ವಸ್ತು ಆದರೂ ಅವಳಿಗೊಂಥರ ಇಷ್ಟ ಅವಳಿಗೆ. ಅವಳು ಅವ್ರ ಅಮ್ಮ ಏನಾದರೂ ವಾಶ್ ಮಾಡಿ ಇಕ್ಕಿದ್ರೆ ಅದೇ ಬೇಕು ಅಂತ ಹಾಕಿಸ್ಕೊತಾಳಂತೆ. ನಾನು ಹೇಳ್ತಿದ್ದೆ, ಯಾಕೆ ಅದು ಸ್ವಲ್ಪ ಲೂಸಾಗಿದೆ, ಯಾಕೆ ಹಾಕಿದ್ಯಾ ಚಿನ್ನಮ್ಮಂಗೆ ಅಂದರೆ, ಅಯ್ಯೋ ಅವಳು ಬಿಡ್ತಾನೆ ಇಲ್ಲ. ಇವತ್ತು ಹಾಕಿದರೆ ನೆಕ್ಸ್ಟ್ ದಿವಸ ವಾಶ್ ಮಾಡಿದ್ರೆ ಮತ್ತೆ ಅದೇ ಹಾಕು ಅಂತಾಳೆ. ಅಮ್ಮ ಹಾಕಮ್ಮ ಅಂತಾಳೆ ಅಂತ ಅಂತಿದ್ಲು. ಹಾಗೆ ಇವರಿಬ್ಬರು ಊಟಕ್ಕೆ ಕೂತ್ಕೊಂಡ್ರು. ಶಿಲ್ಪ ಅಂದರೆ ಇವರೇನೆ, ನೋಡಿರ್ತೀರ ಅನಿಸುತ್ತೆ. ಸುಮಾರು ಲಾಸ್ಟ್ ವಿಡಿಯೋದಲ್ಲಿ, ತುಂಬ ದಿವಸದ ಹಿಂದೆ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು. ರೆಗ್ಯುಲರ್ ವ್ಯೂವರ್ಸ್ ಆದರೆ ನೋಡಿರ್ತೀರ. ಹಾಗೆ ಇವರು ಊಟ ಮಾಡಿದ್ರು. ಅವರೇನೋ ಶಿಲ್ಪ ಏನೋ ನಾನು ಉಪವಾಸ ಅಂತ ಅಂತಿದ್ರು ಅವರು. ನಾವು ಯಾವತ್ತೂ ಉಪವಾಸ ಮಾಡಿಲ್ಲ ಈ ಹಬ್ಬಕ್ಕೆ. ಮಾಡೋರೆಲ್ಲ ಮಾಡ್ತಾರೆ, ಬಟ್ ನಾವಂತೂ ಮಾಡಲ್ಲ.
ಶಿವರಾತ್ರಿ ಹಬ್ಬದಲ್ಲಿ ನಮ್ಮಮ್ಮವರೆಲ್ಲ ಅನ್ನ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಅನ್ನ ಮಾಡೋದಿಲ್ಲ ಹಬ್ಬದ ದಿವಸ. ಬಟ್ ನಾವು ಮಾಡಿದ್ದೀವಿ. ಚಿತ್ರಾನ್ನ ಮಾಡಿದ್ಲು ಇವಳು. ಪಾಯಸಕ್ಕೆ ಚಿತ್ರಾನ್ನನೇ ಕಾಂಬಿನೇಷನ್ ಅಂತ ಅಂದ್ಬಿಟ್ಟು ಇವಳು ಚಿತ್ರಾನ್ನ ಮಾಡಿದ್ಲು. ಸೊ ತಿಂದ್ವಿ. ನಮ್ಮಮ್ಮವರೆಲ್ಲ ಏನು ಮಾಡ್ತಾರೆ ಅಂದರೆ 2 ಥರ ಪಲ್ಯ ಮಾಡ್ತಾರೆ. ಯಾವುದಾದ್ರೂ 2 ಥರ ಪಲ್ಯ ಮಾಡ್ತಾರೆ. ಅವತ್ತಿನ ದಿವಸ ಅನ್ನ ತಿನ್ನಲ್ಲ ನಮ್ಮಮ್ಮವರು. ಟೊಮಟ ಮಾಡ್ತಾರೆ, ಆ ರೀತಿ ಇಲ್ಲ ಉಪ್ಪಿಟ್ಟು ಮಾಡ್ಕೋತಾರೆ, ಆ ಥರ ಮಾಡ್ತಾರೆ. ನೆಕ್ಸ್ಟ್ ಇವರು ಹೊರಟ್ರು, ಶಿಲ್ಪನು ಮತ್ತು ಚೇತನ್ ಅವರು ಹೊರಟಿರೋದು ನೋಡ್ಬಿಟ್ಟು ಇವಳು ಅಳ್ತಾ ಇದ್ದಾಳೆ ಒಂದೇ ಸಮ. ನಮ್ಮ ಚಿನ್ನಮ್ಮ ನಾನು ಹೋಗ್ತೀನಿ, ಅವರು ವಾಕಿಂಗ್ ಹೋಗ್ತಿದ್ದಾರೆ ಅಂತ. ಸರಿ ಅವರು ಹೊರಟ್ರಲ್ವ, ಇನ್ನೇನು ನಮ್ಮದು ಊಟ ಎಲ್ಲ ಆಯಿತು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನನಗೆ 4:15 ಎದ್ದೇಳೋದ್ರಿಂದ ನಿದ್ದೆ ಬರುತ್ತಲ್ಲ, ಸರಿ ಹೋಗೋಣ ಅಂತ ಹೊರಟಿ ಕೆಳಗಡೆ ಬಂದ್ವಿ. ಕೆಳಗಡೆ ಬಂದ ತಕ್ಷಣ ಸಡನ್ ಪ್ಲ್ಯಾನ್ ಚೇಂಜ್ ಆಗೋಯಿತು ನಮ್ಮದು. ಏನು ಅಂದರೆ ಇನ್ನೇನು ಹೊರಡಬೇಕು ನಾವು ಬರೋದನ್ನೇ ಕಾಯ್ತಾ ಇದ್ಲು ದೇವಸ್ಥಾನಕ್ಕೆ ಹೋಗೋಣ ಅಂತ. ಆದರೆ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಅಂತ ನನಗಂತೂ ಇರಲಿಲ್ಲ. ಇಲ್ಲ ಕಣೆ ನೀನೇ ಹೋಗ್ಬಿಟ್ಟು ಬಾ ಅಂತ ಹೇಳ್ತಾಯಿದ್ದೆ. ಇಲ್ಲ ಬಾ ರಶ್ ಇಲ್ವಂತೆ ಹೋಗೋಣ ಅಂತ ಹೇಳ್ತಾಯಿದ್ಲು. ಬೇಡ ಕಣೆ ಅಂತ ಅಂದೆ. ನಮ್ಮ ಮನೆಯವರು ಇಲ್ಲ ರಶ್ ಇಲ್ಲ ಬಾ ಹೋಗೋಣ ಅಂದರೆ ಚಿನ್ನಮ್ಮ ಒಂದೇ ಸಮ ಅಳ್ತಾ ಇದ್ಲು. ಇಲ್ಲ ನಾನು ಇನ್ನೂ ಸ್ವಲ್ಪ ಆಟ ಆಡಬೇಕು, ನಾನು ಬರೋದೇ ಇಲ್ಲ ಅಂತ ಸಿಕ್ಕಾಪಟ್ಟೆ ಹಠ ಮಾಡ್ಕೊಂಡು ಬಂದ ತಕ್ಷಣ ಅಲ್ಲಿ ಕೆಳಗಡೆ ನಿಂತ್ಕೊಂಡ್ವಿ. ಹಂಗೇ ನಾವು ಹೋಗ್ತೀವಿ ಕಣೆ ನೀವು ಹೋಗ್ರಿ ಮೇಲ್ಗಡೆ ಅಂತ ನಿಂತ್ಕೊಂಡ್ವಿ. ಹಂಗೆ ಅವಳೇನು ಮಾಡಿದ್ಲು, ಇವ್ರಿಗೊಂದು ರೂಢಿ ಆಗಿಬಿಟ್ಟಿದೆ ಚಿನ್ನಮ್ಮಗೆ, ವಾಣಿಗೆ, ಅವ್ರ ಯಜಮಾನ್ರಿಗೆಲ್ಲ ಅಲ್ಲೊಂದು 3 ಫ್ಯಾಮಿಲಿ ಇದೆಯಂತೆ. ಅವ್ರು ಏನು ಮಾಡ್ತಾರೆ, ಈ ಸೆಕೆ ಅಲ್ವ ಇವಾಗ ತುಂಬ, ಕೆಳಗಡೆ ಅಂಗಡಿ ಕ್ಲೋಸ್ ಆದಮೇಲೆ ಅಲ್ಲಿ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಾರಲ್ಲ. ಹಂಗೆ ಇವಳು ಹೋಗ್ಬಿಟ್ಟು ಕೂತಿದ್ದಾಳೆ. ಅವರಮ್ಮ ಹೇಳ್ತಾಯಿದ್ಲು ಎಲ್ಲ ಯಾರೂ ಇಲ್ಲ ಬಾ ಎಲ್ಲ ಹೋಗಿದ್ದಾರೆ, ನಾವು ಹೋಗೋಣ ಮೇಲೆ ಅಂತ. ಹಂಗೆ ಒಂದು 5 ನಿಮಿಷ ನಿಂತ್ಕೊಂಡ್ವಿ. ಆ ಕಡೆಯಿಂದ ವಾಕಿಂಗ್ ಮುಗಿಸ್ಕೊಂಡು ಗುರು ಮತ್ತು ಸಿಂಧು ಬಂದರು. ಅವರು ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಅವರು ದರ್ಶನ ಮುಗಿಸ್ಕೊಂಡು ಬಂದರು, ನಾವು ಎಂಟ್ರಿ ಕೊಟ್ವಿ. ಈ ಕಡೆ ನೋಡಿದ್ರೆ ಇವರು ವಾಕಿಂಗ್ ಮುಗಿಸ್ಕೊಂಡು ಬರ್ತಾಯಿದ್ರು. ಹಂಗೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ಈ ಸೆಕೆಗಾಲದಲ್ಲಂತೂ ಒಳಗಡೆ ಹೋಗೋಕ್ಕೆ ಮನಸ್ಸೇ ಬರಲ್ವಲ್ಲ, ಹಂಗಾಗಿ ಎಷ್ಟೊತ್ತಾದ್ರೂ ಪರವಾಗಿಲ್ಲ ನಿಂತ್ಕೊಂಡು ಮಾತಾಡೋಣಪ್ಪ, ಸೆಕೆ ಒಳಗಡೆ ಆ ತಣ್ಣ ಗಾಳಿ ಬರ್ತಿರುತ್ತಲ್ಲ ಅಂತ ಅನಿಸುತ್ತೆ. ನಾವು ಹೇಳಬೇಕು ಅಂದರೆ 12 ಗಂಟೆವರೆಗೂ ಇಲ್ಲೇ ಜಾಗರಣೆ
ಕೊಡ್ತಾರೆ ಇದು ಇಲ್ಲ ನಾಳೆ ಅಲ್ಲಿ ಗಂಗಾಧರ್ ತುಂಬಾ ಚೆನ್ನಾಗಿರುತ್ತೆ ನಾಳೆ ಕಾಳುಳಿ ಊಟ ಅಲ್ಲಿ. ಈ ಕಡೆ ಒಂಚೂರು ಮುಖ ತೋರ್ಸ್ರಪ್ಪ ಸಿಂಧು ಅಕ್ಕ ನೋಡಿ ಈ ಕಡೆ ಸಿಂಧು ಅಕ್ಕ ಯಾರು ಹಾಕಂದ್ರೆ ಅಲ್ಲಿ ಹೋಗ್ಬಿಟ್ಟು ಎಲ್ಲ ರೆಡಿ ಸುಮಾರು 12 ಗಂಟೆವರೆಗೂ ರೋಡಲ್ಲೇ ಜಾಗರಣೆ ಆಯಿತು ಅಂತಲೇ ಹೇಳ್ಬೋದು, ಶಿವರಾತ್ರಿ ಜಾಗರಣೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಅವರು ಕೂಡ ಬಾಯ್ ಅಕ್ಕ ಅಂತ ಹೇಳ್ಬಿಟ್ಟು ಆ ಕಡೆ ಹೊರಟರು. ನಾವು ಕೂಡ ನಮ್ಮ ಮನೆಗೆ ಹೊರಟ್ವಿ. ನಾವು ಆಣಿ ಬಸವರಾಜ್ ಅವ್ರು ಬಂದಿಲ್ಲ ಅಂತ ಕಾಯ್ತಾ ಇದ್ಲು. ಇವಳಿಗೆ ಚಿನ್ನಮ್ಮಂಗಂತೂ ಮೇಲಕ್ಕೆ ಹೋಗೋಕ್ಕೆ ಅವಳಿಗೆ ಸಮಾಧಾನನೇ ಇಲ್ಲ. ಅವಳಿಗೆ ಮೇಲಕ್ಕೆ ಹೋಗೋಕೆ ಇಷ್ಟನೇ ಇಲ್ಲ. ನಮ್ಮ ಜೊತೆ ಬರೋಕಾಲೆ ಅಳ್ತಾ ಇದ್ಲು. ಇಲ್ಲ ಕಡೆ ಹೋಗೋ ಮೇಲ್ಗಡೆ ಆಯಿತು ನಾವು ಬರ್ತೀವಿ ಬಾಯ್ ಬಾಯ್ ಅಂತ